ಮಂಡ್ಯ ಜಿಲ್ಲೆಯಿಂದ ಕೇರಳದ ಶಬರಿಮಲೆಗೆ ತೆರಳಿದ್ದ ವಾಹನ ಅಪಘಾತವಾಗಿತ್ತು. ಈ ಹಿನ್ನೆಲೆ ಕೇರಳದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಹಲವು ಸಂಕಷ್ಟಗಳಿಗೆ ಸಿಲುಕಿದ್ರು. ಈ ಕುರಿತು ಸುದ್ದಿ ಬಿತ್ತರಿಸಿದ ಗ್ಯಾರಂಟಿ ನ್ಯೂಸ್ ವರದಿ ನೋಡಿ ಸ್ಥಳೀಯ ಕೆಆರ್ಪೇಟೆ ತಾಲೂಕಿನ ಜನಪ್ರತಿನಿಧಿಗಳು ಸಹಾಯ ಹಸ್ತ ಚಾಚಿದ್ದಾರೆ. ಕೇರಳದಿಂದ ಸ್ವಗ್ರಾಮ ಹಿಂತಿರುಗಲು ವಾಹನದ ವ್ಯವಸ್ಥೆ ಮತ್ತು ಅವರ ಊಟ ಉಪಚಾರಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳಿಗೆ ಸಹಾಯ ಮಾಡಿದ ಜನಪ್ರತಿನಿಧಿಗಳಿಗೂ ಹಾಗೂ ಅವರ ಕಷ್ಟಕ್ಕೆ ತಕ್ಷಣಕ್ಕೆ ಸ್ಪಂದಿಸಿದ ಗ್ಯಾರಂಟಿ ಸುದ್ದಿವಾಹಿನಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲೊಬ್ಬ ಬೀದಿ ಕಾಮಣ್ಣನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಾಯಿ ಮುಟ್ಟುವ ನೆಪದಲ್ಲಿ ಮಹಿಳೆಗೆ ವಿಘ್ನೇಶ್ ಎಂಬಾತನ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎನ್ನಲಾಗಿದೆ. ಬೆಂಗಳೂರಿನ ಉಪಕಾರ ಲೇಔಟ್ನಲ್ಲಿ ಸಾಕು ನಾಯಿ ಜೊತೆ ಮಹಿಳೆ ವಾಕಿಂಗ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕಾಮುಕ ಆಕೆಗೆ ಕಿರುಕುಳ ನೀಡಿರುವುದಾಗಿ ಆರೋಪಿಸಲಾಗಿದೆ. ಅಲ್ಲದೆ ಆಕೆ ಗಾಬರಿಯಲ್ಲಿ ಮೊಬೈಲ್ ಬೀಳಿಸಿದಾಗ ಅದರ ಸಮೇತ ಪರಾರಿಯಾಗಿದ್ದ. ಇದೀಗ ಆತನನ್ನ ಬಂಧಿಸಿರೋಕೆ ಹಾಕಿ ಬೆಂಡೆತ್ತಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಸತತ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗ್ರಾಮಸ್ಥರು ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಗಡಿ ಗ್ರಾಮಗಳಾದ ಕೋಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಡಕೊಪ್ಪ ಹಾಗೂ ದೊಡ್ಡಿಮನೆ ಗ್ರಾಮಗಳ ನಡುವಿನ ರಸ್ತೆ ದುರಸ್ತಿ ಕಾರ್ಯಕ್ಕೆ ಸ್ವತಃ ಗ್ರಾಮಸ್ಥರೇ ಮುಂದಾಗಿದ್ದಾರೆ. ತಮ್ಮ ಸ್ವಂತ ಹಣದಿಂದಲೇ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2.5 ಕಿಲೋಮೀಟರ್ ರಸ್ತೆ ದುರಸ್ತಿ ಮಾಡ್ತಾ ಇರುವ ಗ್ರಾಮಸ್ಥರು ಗುಂಡಿ ಮುಚ್ಚಿ ಗ್ರಾವೆಲ್ ಹಾಕಿ ರಸ್ತೆ ನಿರ್ಮಿಸಿದ್ದಾರೆ. ರಸ್ತೆ ನಿರ್ಮಿಸುವಂತೆ ಮನವಿ ಸಲ್ಲಿಸಿದ್ರು. ಅಧಿಕಾರಿಗಳು, ಶಾಸಕರು, ಸಚಿವರ ನಿರ್ಲಕ್ಷ್ಯ ತೋರಿದ್ದು ಗ್ರಾಮಸ್ಥರು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲಾ ಪೊಲೀಸರ ವಾರ್ಷಿಕ ಕ್ರೀಡಾಕೂಟಕ್ಕೆ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಹಾಗೂ ಎಸ್ಪಿ ನಿಖಿಲ್ ಬಿ ಚಾಲನೆ ನೀಡಿದರು. ಇಂದಿನಿಂದ 3 ದಿನಗಳ ಕಾಲ ಪೊಲೀಸ್ ಕ್ರೀಡಾಕೂಟ ನಡೆಯಲಿದ್ದು ವಿವಿಧ ಹಂತದ ಅಧಿಕಾರಿಗಳು, ಸಿಬ್ಬಂದಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗಿಯಾಗಿದ್ದಾರೆ. ಪತ್ರಕರ್ತರು ಹಾಗೂ ಪೊಲೀಸರ ನಡುವೆ ಕ್ರಿಕೆಟ್ ಪಂದ್ಯಾವಳಿ ಸಹ ಆಯೋಜನೆ ಮಾಡಲಾಗಿದೆ. ನವೆಂಬರ್ 22ರ ಸಂಜೆ 4 ಗಂಟೆಗೆ ಕ್ರೀಡಾಕೂಟ ಸಮಾರಂಭ ನಡೆಯಲಿದ್ದು ಕೇಂದ್ರ ವಲಯ ಐಜಿಪಿ ಲಾಭು ರಾಮ್ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕುರಿ ಶೆಡ್ನಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ 40 ಕುರಿಗಳು ಸಜೀವ ದಹನವಾದ ಘಟನೆ ಕೋಲಾರ ಜಿಲ್ಲೆಯ ವರ್ತನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನರಸಿಂಹ ಎಂಬ ಕುರಿಗಾಹಿಗೆ ಸೇರಿದ 40 ಕುರಿಗಳು ಸಾವನ್ನಪ್ಪಿದ್ದು 2 ಕುರಿಗಳಿಗೆ ಗಾಯಗಳಾಗಿದ್ದು ಪಶುವೈದ್ಯರು ಚಿಕಿತ್ಸೆ ನೀಡುತ್ತಾ ಇದ್ದಾರೆ. ಕುರಿ ಶೆಡ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳೀಯ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಘಟನೆಗೆ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡು ಪ್ರಾಣಿಗಳ ಉಪ್ಪಟಳ ಹೆಚ್ಚಾಗಿದೆ. ಮರಸಣಿಗೆ, ಮುಜೇಖಾನ್, ಹಳುವಳ್ಳಿ ಹಾಗೂ ತಲಗೂರು ಗ್ರಾಮಗಳಲ್ಲಿ ರಾತ್ರಿ ಆದರೆ ಚಿರತೆಗಳು, ನಾಯಿ ತಿನ್ನಲು ಬರ್ತಾ ಇದ್ದು ಬೆಳಗ್ಗೆ ಆದರೆ ಹುಲಿಗಳು ದಾಳಿ ಮಾಡಿ ಹಸುಗಳನ್ನ ಬಲಿ ಪಡಿತಾ ಇದೆ. ಕಾಡು ಪ್ರಾಣಿಗಳ ಕಾಟಕ್ಕೆ ಬೇಸತ್ತ ಮಲೆನಾಡು ಮಂದಿ ಮನೆಯಿಂದ ಹೊರಗೆ ಬರಲು ಗ್ರಾಮಸ್ಥರು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.
ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ಇಂದು ಕಲ್ಪೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು. ನಗರದ ಕೋಡಿ ಸರ್ಕಲ್ನಿಂದ ಹೊರಟ ಮೆರವಣಿಗೆ ಆನೆಯ ಅಂಬಾರಿ ಜೊತೆ ಜಾನಪದ ಕಲಾ ತಂಡ ಟ್ಯಾಬ್ಲೋಗಳೊಂದಿಗೆ ಬಿಎಸ್ ರಸ್ತೆಯಲ್ಲಿ ಸಾಗಿ ಹಾಸನ ಸರ್ಕಲ್ನಲ್ಲಿ ಕೊನೆಗೊಂಡಿತು. ಕಲ್ಪೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಕೆ ಷಡಕ್ಷರಿ, ಡಾಕ್ಟರ್ ಶ್ರೀಧರ್ ಸೇರಿದಂತೆ ಇತರೆ ರಾಜಕೀಯ ನಾಯಕರು ಪಾಲ್ಗೊಂಡಿದ್ದರು. ಕುರಿಗಳ ಮೈ ತೊಳೆಯಲು ಹೋಗಿ ದಂಪತಿಗಳು ನೀರು ಪಾಲಾಗಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಗುಂಗರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆರೆಯಲ್ಲಿ ಕುರಿಗಳ ಮೈ ತೊಳೆಯಲು ಹೋದ ವೇಳೆ ದುರ್ಘಟನೆ ಸಂಭವಿಸಿದೆ. 71 ವರ್ಷದ ಗುಂಗರಹಳ್ಳಿಯ ವೃದ್ಧ ಲಕ್ಷ್ಮಣ ಹಾಗೂ 65 ವರ್ಷದ ಜಯಮ್ಮ ಕೆರೆಯಲ್ಲಿ ನೀರು ಪಾಲಾಗಿದ್ದಾರೆ. ಸದ್ಯ ಕೆರೆಯಲ್ಲಿ ಜಯಮ್ಮ ಮೃತದೇಹ ಪತ್ತೆಯಾಗಿದ್ದು, ಲಕ್ಷ್ಮಣರವರ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಅಪರೂಪದ ಸುದ್ದಿಯೊಂದು ವರದಿಯಾಗಿದೆ. ಎತ್ತಿನ ಬಂಡಿಯನ್ನ ತನ್ನಷ್ಟಕ್ಕೆ ತಾನೇ ಹೆಗಲಿಗೆ ಹೂಡಿಕೊಂಡು ಎತ್ತೊಂದು ದಾರಿಯಲ್ಲಿ ಏಕಾಂಗಿಯಾಗಿ ಸಾಗ್ತಾ ಇದೆ. ಸದ್ಯ ಈ ದೃಶ್ಯಗಳು ವೈರಲ್ ಆಗಿದ್ದು ಎಲ್ಲೆಡೆ ಭಾರಿ ಮೆಚ್ಚುಗೆ ಗಳಿಸ್ತಾ ಇದೆ. ಟ್ರಾಫಿಕ್ ಎದುರು ಸಂಚಾರ ನಿಯಮ ಪಾಲಿಸುತ್ತಾ ಎತ್ತು ಮನುಷ್ಯನಿಗೆ ಮಾದರಿಯಾಗಿದೆ. ಮಂಜುನಾಥ್ ಹೊನ್ನತಿ ಎಂಬುವರಿಗೆ ಸೇರಿದ ಎತ್ತು ಹಾಗೂ ಬಂಡಿ ಸೇರಿದ್ದು ಏನಾದರೂ ವಸ್ತುಗಳನ್ನ ಸಾಗಿಸಬೇಕಿದ್ರೆ ಇಂತಹ ಸ್ಥಳ ಅಂದ್ರೆ ಅಲ್ಲಿಗೆ ಹೋಗುತ್ತೆ, ಮರಳಿ ಮತ್ತೆ ತಾನು ಇರುವ ಜಾಗಕ್ಕೆ ಬರುತ್ತೆ. ಇದು ಎತ್ತಿನ ಪ್ರತಿದಿನದ ಕಾಯಕ ಅಂತ ನೋಡುಗರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಕಿಲ್ಲರ್ ಬಿಎಂಟಿಸಿಗೆ ಒಂದೇ ದಿನ ಇಬ್ಬರು ಬಲಿಯಾಗಿದ್ದಾರೆ. ಬೆಳಗ್ಗೆ ಮಡಿವಾಳದಲ್ಲಿ ಪಾದಚಾರಿಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ವೃದ್ಧ ವೆಂಕಟರಾಮಯ್ಯ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ನಾಗರಬಾವಿಯಿಂದ ವಿಜಯನಗರಕ್ಕೆ ಬಂದಿದ್ದ 70 ವರ್ಷದ ಸುಶೀಲಮ್ಮ ಬಸ್ ಇಳಿದು ರಸ್ತೆ ದಾಟುವಾಗ ಎಲೆಕ್ಟ್ರಿಕ್ ಬಸ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತಕ್ಷಣ ಬಸ್ ಬಿಟ್ಟು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಪ್ರೇಮ ಹೋಗಿದೆ ಮೇಡಮ್, ವಿಶ್ವ ಕಳಿಸ್ತಾ ಇದ್ದೀನಿ. ಪ್ರೇಮ ಆಯ್ತು.